ಸಂಘಕ್ಕೆ ಈಗ ಅಧಿವೇಶನ ಚಾಲೂ ಆಗ್ತಾ ಇದೆ. ನನಗನ್ನಿಸ್ತದೆ ಈ 2 ತಿಂಗಳ ಜಿಲ್ಲಾಡಳಿತ ಸಂಪೂರ್ಣ ಸ್ತಬ್ಧ ಆಗ್ತಾ ಇದೆ. ಯಾಕೆ ಸ್ತಬ್ಧ ಆಗ್ತಾ ಇದೆ? ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಸಮೇತವಾಗಿ ಸರ್ಕಾರ ಅದನ್ನು ಅಧಿವೇಶನದ ಚಟುವಟಿಕೆಗಳನ್ನು ಕೊಡ್ತವೆ. ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ, 2 ತಿಂಗಳು ಪೂರ್ವ ತಯಾರಿ ಮಾಡಲಿಕ್ಕೆ, ಆನಂತರ ಪೂರ್ವ ತಯಾರಿ ಆಗೋರು ಬಿಲ್ ಕ್ಲಿಯರೆನ್ಸ್ ಮಾಡಲಿಕ್ಕೆ, ಇದೆಲ್ಲ ವ್ಯವಸ್ಥೆಯಿಂದ ಹಿಡ್ಕೊಂಡು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಈ ಸರ್ಕಾರಿ ದಪ್ತರು, ಸರ್ಕಾರಿ ಕಚೇರಿಗಳು ಸಂಪೂರ್ಣ ಸಿಗೋದಿಲ್ಲ. ಯಾವ ಅಧಿಕಾರಿಗಳು ಸಿಗೋದಿಲ್ಲ ನಿರ್ಣಯ ಆಗಲಿಕ್ಕೆ, ಆದರೆ ತೊಂದರೆ ಆಗ್ತದೆ. ಆದ್ದರಿಂದ ಜಿಲ್ಲಾಡಳಿತವನ್ನು ಈ ಅಧಿವೇಶನದ ಕರ್ತವ್ಯದಿಂದ ಹೊರಗಿಡಿ ಅನ್ನುವಂಥದ್ದು ಒಂದು ವಿನಂತಿ. ಯಾಕೆಂದರೆ ಸಮಸ್ಯೆ ಆಗ್ತಾ ಇದೆ. ಒಂದು ಎರಡನೇದು ಅಂತಂದರೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಇಲಾಖೆ ಇದೆ, ಸಭಾಧ್ಯಕ್ಷರ ಕೆಳಗಡೆ ಕೆಲಸ ಮಾಡ್ತದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಆಯಿತಾ? ಒಂದು. ಎರಡನೇದು ಅಂತಂದರೆ ನಾವು ಹಿಂದೆ ಈ ಮಾನ್ಯ ಸಭಾಧ್ಯಕ್ಷರು ಮೊನ್ನೆ ಒಂದು ವಿಷಯವನ್ನು ಹೇಳ್ತಾರೆ, ನಮಗೆ ಸುವರ್ಣಸೌಧವನ್ನು ನಿರ್ವಹಣೆ ಮಾಡಲಿಕ್ಕೆ ದುರ್ದೈವ, ನಿರ್ವಹಣೆ ಮಾಡಲಿಕ್ಕೆ ರೊಕ್ಕ ಇಲ್ಲ ಅಂತೇಳಿ. ನಾವು ಹಿಂದೆ ಕೋವಿಡ್ಡು, ಬರಗಾಲ, ನೆರೆಹಾವಳಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೊರೆಯಾಗಬಾರ್ದು ಅನ್ನೋಂಥದ್ದು, ರೈತರಿಗೆ 500 ಮನೆಗೆಲ್ಲ ನಾವು ನಿಮಗೆ ಆದಿತ್ಯ ಮಾಡ್ತೇವೆ, ಖರ್ಚನ್ನು ಮಾಡಬೇಡ್ರಿ, ಅದನ್ನು ಒಳ್ಳೆ ಕೆಲಸಕ್ಕಾಗಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋಂಥದ್ದನ್ನೇ ವಿನಂತಿ ಮಾಡಿದರು. ದುರ್ದೈವ, ಯಾವ ಅಧಿಕಾರಿಗಳಾಗಲಿ, ಯಾವ ಜನಪ್ರತಿನಿಧಿಗಳೇ, ಯಾವ ಮಿನಿಸ್ಟ್ರುಗಳು ಈ ಭಾಗದ ರೈತನ ಮನೆಗೆ ಬಂದಿಲ್ಲ. ಅದು ದುರ್ದೈವ. ಸ್ಟಾರ್ ಹೋಟೆಲ್ ಬೇಕಣ್ಣ ಅವರಿಗೆ ಸ್ಟಾರ್ ಹೋಟೆಲ್ ಬೇಕು. 1,1,000 ರೂಪಾಯಿ ಒಂದೊಂದು ಊಟ ರೀ, 1,1,000 ರೂಪಾಯಿ ಊಟ. ಈಗ ರೈತರ ಹೋರಾಟಗಳು ಜಾಸ್ತಿ ಆಗ್ಬೋದು ಅಂತ 5 ಕೋಟಿ ಎಕ್ಸ್ಟ್ರಾ ಮಾಡ್ತಾ ಇದ್ದೇವೆ. ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ರೊಕ್ಕ ಇಲ್ಲ ಅಂತ ಸಭಾಧ್ಯಕ್ಷರು ಹೇಳ್ತಾರೆ. ದುರ್ದೈವ. ಆದ್ದರಿಂದ ಇನ್ನೊಂದು ಸಾರಿ ತಾವುಗಳು ಸರ್ಕಾರ ದಿವಾಳಿ ಆಗಿದ್ದರೆ ನೀವು ವಿನಂತಿ ರೈತರಿಗೆ ಮಾಡಿಕೊಂಡ್ರೆ ಮತ್ತೆ 500 ಮನೆಯನ್ನು ನಾವು ಸಜ್ಜು ಮಾಡ್ತೇವೆ. ನೀವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಬಂದು ಆದಿತ್ಯ ಸ್ವೀಕಾರ ಮಾಡಿ ಇಲ್ಲಿ ಸಮಸ್ಯೆಗಳನ್ನು ಸ್ಪಂದಿಸಿ ಮಾಡಲಿಕ್ಕೆ ನಿಮಗೊಂದು ಒಳ್ಳೆ ಸುಸಂಧಿ ಇದೆ. ಹಾಗೆ 3ನೇ ವಿಷಯ, ಅಧಿವೇಶನ ಪ್ರಾರಂಭ 8ನೇ ತಾರೀಕು, 4-5 ದಿನದೊಳಗಾಗಿ ಘನ ಸರ್ಕಾರ ಎಲ್ಲ ಹೆಚ್ಚುವರಿ ಕಾರ್ಯದರ್ಶಿಗಳ ಕಚೇರಿ ಅಲ್ಲಿದೆ. ನಂಜುಂಡಪ್ಪನವರ ವರದಿ ಜಾರಿಯಾಗಬೇಕು, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಆದಲ್ಲಿ ಸರ್ಕಾರದ ಈ ಒಂದು ಉದ್ದೇಶ ಇದ್ದದ್ದಾದಲ್ಲಿ ಬೇರೆ ರಾಜ್ಯದ ಕೂಗು, ಬೇರೆ ರಾಜ್ಯ ಆಗಬೇಕಂತ ಕೂಗು ಹೇಳ್ತಾ ಇದೆ. ಈ ಕರ್ನಾಟಕವನ್ನು ಒಗ್ಗೂಡಿಸುವಂತಕ್ಕೆ ತುಂಬ ಮಹನೀಯರ ಯೋಗದಾನ ಇದೆ. ಇದನ್ನೆಲ್ಲ ತಾವು ಪರಿಗಣಿಸಿ ಇಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಗಳ, ಎಲ್ಲ ಇಲಾಖೆ ಕಾರ್ಯದರ್ಶಿಗಳ ಕಚೇರಿಗೆ ಇಲ್ಲಿ ಪ್ರಾರಂಭ ಮಾಡುವಂಥ ನಿರ್ಣಯವನ್ನು 5 ದಿನದೊಳಗಾಗಿ ಘನ ಸರ್ಕಾರ ತೆಗೆದುಕೊಳ್ಬೇಕು. ಇಲ್ಲಾಂತಂದರೆ ನಿಮಗೆ ಮಾನ ಮರ್ಯಾದೆ ತೆಗೆಯುವಂಥ ಒಂದು ಹೋರಾಟವನ್ನು, ಚಿಂದಿ ಬಟ್ಟೆ ಪ್ರದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಘನ ಸರ್ಕಾರಕ್ಕೆ ಮಾಡೋದ್ರೊಂದಿಗೆ ನಿಮ್ಮ ಮಾನ ಹರಾಜು ಮಾಡಬೇಕಾಗ್ತದೆ. ನೀವು ಕೇವಲ ಡಾಂಬಿಕವಾಗಿ ಈ ಭಾಗದ ಬಗ್ಗೆ ಕಾಳಜಿ ಮಾಡುವಂಥದ್ದಲ್ಲ. ಇಲ್ಲಿಯ ಜನಪ್ರತಿನಿಧಿಗಳಿಗೂ ಕರ್ತವ್ಯ ಪ್ರಜ್ಞೆ ಇರಬೇಕಿತ್ತು. ತಾವು ರಾಜೀನಾಮೆಯನ್ನು ಮುಖ್ಯಮಂತ್ರಿಯವರು ಮುಂದಿಟ್ಟುಕೊಂಡು ಈ ಭಾಗದ ಅಭಿವೃದ್ಧಿಗಾಗಲಿ, ಸುವರ್ಣಸೌಧ ಅಭಿವೃದ್ಧಿಗಾಗಲಿ ಕೆಲಸ ಮಾಡುವಂಥ ಕರ್ತವ್ಯ ಪ್ರಜ್ಞೆಯನ್ನು ತೋರಿಸಬೇಕಿತ್ತು. ದುರದೃಷ್ಟ ಮುಂದಿನ ಸಂದರ್ಭದಲ್ಲಿ ರೈತ ಸಂಘ ನಿಮಗೆ ಆ ರೀತಿ ಪಾಠ ಹೇಳುವಂಥದ್ದಿದೆ. ಇರಲಿ, ಘನ ಸರ್ಕಾರ 5 ದಿನದೊಳಗಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕು. ಅಧಿವೇಶನದ ಮೊದಲನೇ 5 ದಿನಗಳಾಗಿ ನಿರ್ಣಯ ತೆಗೆದುಕೋಬೇಕು. ಇಲ್ಲಂತಂದ್ರೆ ನಿಮ್ಮ ಮುಖಕ್ಕೆ ಚಿಂದಿ ಬಟ್ಟೆಯ ಪ್ರದರ್ಶನವನ್ನು ಮಾಡಿ ನಿಮ್ಮ ಮಾನವನ್ನು ಹರಾಜು ಮಾಡುವಂಥ ಕೆಲಸವನ್ನು ರೈತ ಸಂಘ ಮಾಡ್ತದೆ ಅಂತ ಅವರಿಗೆ, ಮಾನ್ಯ ಜನಪ್ರತಿನಿಧಿಗಳಿಗೆ, ಮಾನ್ಯ ಅಧಿಕಾರಿಗಳಿಗೆ 3 ವರ್ಷದಿಂದ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ, ನಮ್ಮ ರೈತರ ಬದುಕನ್ನು ನೋಡಿ, ನಮ್ಮ ಭಾಗವನ್ನು ನೋಡಿ, ನಿಮಗೆ ಏನಿದೆ ಪರಿಸ್ಥಿತಿ ಅಂತ ತಿಳಿದು ಚರ್ಚೆ ಆಗಿ ಮುಂದೆ ನಂಜುಂಡಪ್ಪನವರ ವರದಿ ಸತ್ಯನೋ ಸುಳ್ಳು ಅಂತ ಹೇಳಬೇಕಾಗಿತ್ತು. ನೀವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೇವಲ ಕಾಟಾಚಾರದ ವ್ಯವಸ್ಥೆಗೆ ಬಂದಿದ್ದೀರಿ ಮಾಡ್ತೀರಿ ವಿನ ಅಧಿವೇಶನದಿಂದ ಎಳ್ಳಷ್ಟು ನಾವು ಈ ಅನುಭವ, ಹಿಂದಿನ ಎಲ್ಲ ನಿರ್ಣಯಗಳನ್ನು ನೋಡಿದ್ರೆ ಎಳ್ಳಷ್ಟು ಈ ಭಾಗದ ಅಭಿವೃದ್ಧಿಗೆ ತಾವು ಚಿಂತನೆ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ಕೇವಲ ಕಾಟಾಚಾರ, ಗೋವಾ ಟ್ರಿಪ್ಪು, ಮಹಾರಾಷ್ಟ್ರ ಟ್ರಿಪ್ ಆಗಿ ಮಜಾ ಮಾಡಲಿಕ್ಕೆ ಈ ಸಾರ್ವಜನಿಕ ಹಣವನ್ನು ವ್ಯಯ ಮಾಡಬೇಡ್ರಿ. ಈ ಭಾಗದ ಜನತೆ ಇದ್ದಾರೆ ನೋಡಿ, ನಾಚಿಕೆ ಬರಬೇಕು ಆ ಸರ್ಕಾರಕ್ಕೆ. ಇವತ್ತಿನ ಏನು ಸಿದ್ದರಾಮಯ್ಯ ಸಾಹೇಬರಿಗೆ ನಾಚಿಕೆ ಬರಬೇಕು. ನೀವು ರೈತರ ಹೋರಾಟ ಇದೆ ಅಂತೇಳಿ ಅದನ್ನು ಭದ್ರತೆ ಸಲುವಾಗಿ 5 ಕೋಟಿಯನ್ನು ಎಕ್ಸ್ಟ್ರಾ ಖರ್ಚು ಮಾಡ್ತೀರಿ ಅಂತಂದರೆ, ಮತ್ತು ಅಲ್ಲಿ ಅಂಥ 500 ಕೋಟಿಗಿಂತ ಹೆಚ್ಚು ಕಟ್ಟಡ ಮಾಡಿದಂಥದ್ದು ಅದು ಜೀವಂತವಾಗಿಡೋದು ಬದಲಾದ ಸತ್ತ ವ್ಯವಸ್ಥೆಯಲ್ಲಿ ಇರ್ತೀರಲ್ಲ, ನಿಮಗೆ ನಾಚಿಕೆ ಬರಬೇಕು. ಯಾಕಂದ್ರೆ ಅಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಗಳ ಕಚೇರಿಯನ್ನು ಪ್ರಾರಂಭ ಮಾಡುವ ನಿರ್ಣಯ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ. ಇಲ್ಲ ಅಂತಂದರೆ ನಿಮಗೆ ಮಾನ ಹರಾಜು ಮಾಡುವಂಥ ಪ್ರತಿಭಟನೆಯನ್ನು ಮಾಡ್ತೇವೆ ರೈತ ಸಂಘ.